ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಡೂಪವಾಗಿದ್ದೀನಿ. ಇನ್ನು ಈವ್ನಿಂಗ್ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದೆ. ಸ್ವಲ್ಪ ಆಚೆ ಹೋಗ್ಲಿಕ್ಕಿತ್ತು. ಇನ್ನು ಎಲ್ಲಾದರೂ ಹೋಗೋಣ ಅಂದಿದ ತಕ್ಷಣ ಇವರಿಬ್ರು ರಿಯಾಕ್ಷನ್ ಹೆಂಗಿರುತ್ತೆ. ಇನ್ನು ನಾವೆಲ್ಲರೂ ರೆಡಿಯಾಗಿ ಬಂದಿದ್ದು ಗುಬ್ಬಿಗೆ, ಯಾಕಂದ್ರೆ ಇವತ್ತು ಯಾಮದು ಫಸ್ಟ್ ಇಯರ್ ಬರ್ಡೇ ಇದೆ. ಹಾಗಾಗಿ ನಾವು ಗುಬ್ಬಿಗೆ ಬಂದ್ವಿ. ಇನ್ನು ನಾವು ಗುಬ್ಬಿಗೆ ರೀಚ್ ಆದಾಗ ಸುಮಾರು 8 ಗಂಟೆ ಆಗಿತ್ತು. ಮನೆಯಿಂದ ಸ್ವಲ್ಪ ಬೇಗನೆ ಹೊರಟ್ವಿ, ಆದರೂ ಬರೋ ಅಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಯಿತು. ಇನ್ನು ಸುಮಾರು 5ರಿಂದ 6 ತಿಂಗಳು ಗ್ಯಾಪ್ ಆಗಿತ್ತು. ನಾವು ಯಾಮಿನಿ ಮತ್ತು ಅವ್ರ ಅಮ್ಮನ್ನ ಮೀಟ್ ಮಾಡಿ, ಅವರು ನಮ್ಮನ್ನು ನೋಡಿ. ಸೊ ನಮ್ಮನ್ನು ನೋಡಿದ ತಕ್ಷಣ ಅವ್ರ ಅಮ್ಮನ ರಿಯಾಕ್ಷನ್ ಏನೋ ಹೀಗಿತ್ತು. ಇನ್ನು ಯಾಮಿನಿಗೆ ನಮ್ಮ ಮುಖಗಳೆಲ್ಲ ಮರ್ತೋಗಿತ್ತು. ಹಾಗಾಗಿ ಇನ್ನು ಅವಳು ರೆಡಿ ಆಗಿಬಿಟ್ಟು ಆರಾಮ್ಸೆ ಫೋಟೋಸ್ ಎಲ್ಲ ತಗೋತಾ ಇದ್ಲು. ಇನ್ನು ನಾವೆಲ್ಲರೂ ಒಳಗೆ ಹೋಗಿ ಅವಳನ್ನ ಹೆಸರಿಡ್ದು ಕೂಗಿದ ತಕ್ಷಣ ಅವಳ ರಿಯಾಕ್ಷನ್ ಹೆಂಗಿತ್ತು. ಯಾಕಂದರೆ ಅವಳು ಆಲ್ರೆಡಿ ನಮ್ಮ ಫೇಸ್ ಎಲ್ಲ ಮರ್ತೋಗ್ಬಿಟ್ಟಿದ್ಲು. ಸುಮಾರು ದಿವಸ ಗ್ಯಾಪ್ ಆಯ್ತಲ್ವಾ, ಹಾಗಾಗಿ ಇನ್ನು ನಾವೆಲ್ಲರೂ ಎತ್ಕೊಂಡು ಮಗುನೆಲ್ಲ ಮುದ್ದಾಡ್ತಾ ಇದ್ವಿ. ಸುಮಾರು ಲೇಟ್ ಆಗಿತ್ತು ನಾವು ಬರೋ ಅಷ್ಟರಲ್ಲಿ. ಅವರೆಲ್ಲರೂ ವೆಯ್ಟ್ ಮಾಡ್ತಾಯಿದ್ರು ಸೊ ಕೇಕ್ ಕಟ್ ಮಾಡಲಿಕ್ಕೆ ಅಂತ. ಇನ್ನು ಕೇಕೆಲ್ಲ ಕಟ್ ಮಾಡ್ಲಿಕ್ಕೆ ಕೂಡ ಸ್ಟಾರ್ಟ್ ಮಾಡಿಕೊಂಡ್ರು. ಇನ್ನು ಮಗು ಅಂತೂ ಮುದ್ದಾಗಿ ಕಾಣಿಸ್ತಾ ಇದ್ಲು. ಚೆನ್ನಾಗಿ ರೆಡಿ ಮಾಡಿದ್ಲು ಅವರಮ್ಮ. ಇನ್ನು ಯಾರಾದರೂ ಎತ್ಕೊಳ್ಳೋಕೆ ಹೋದ್ರೆ ಮಾತ್ರನೇ ಅಳ್ತಾ ಇದ್ಲು, ಇಲ್ಲಾಂದರೆ ಸುಮ್ಮನೆ ಇರ್ತಾ ಇದ್ಲು. ಅದೇ ಫೋಟೋ ವಿಡಿಯೋ ಅಂದರೆ ಆರಾಮಾಗಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ಲು. ಅದರಲ್ಲಿ ಏನು ಅಳೋದೆಲ್ಲ ಮಾಡಲ್ಲ, ಯಾಕಂದರೆ ಅವಳಿಗೆ ಚಿಕ್ಕ ವಯಸ್ಸಿಂದನೂ ರೂಢಿ ಆಗಿಬಿಟ್ಟಿದೆ ಫೋಟೋಸ್ ತೊಗೊಳೋದು, ತೆಗೆಸ್ಕೊಳ್ಳೋದು, ಆರಾಮಾಗಿ ಪೋಸ್ ಕೊಡೋದು, ಅದೆಲ್ಲ ರೂಢಿ ಮಾಡಿಬಿಟ್ಟಿದ್ದಾಳೆ ಅವರಮ್ಮ. ಬರ್ಡೇ 5 ಡೇಸ್ ಮುಂಚೆ ಅಷ್ಟೇ ಊರಲ್ಲಿ ಗ್ರ್ಯಾಂಡಾಗಿ ಫಂಕ್ಷನ್ ಎಲ್ಲ ಮಾಡಿದ್ರು. ಮಗುಗೆ ತಲೆ ಕೂದಲೆಲ್ಲ ತೆಗೆಸ್ಬಿಟ್ಟು ಮಾಡ್ತಾರಲ್ಲ, ಆ ಥರ ಎಲ್ಲ ಫಂಕ್ಷನ್ನು ಅಲ್ಲೇ ಮುಗಿಸಿದ್ರು. ಇನ್ನು ಅದಕ್ಕೋಸ್ಕರ ಅಂತಲೇ ಫಸ್ಟ್ ಇಯರ್ ಬರ್ಡೇನ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ತಾ ಇದ್ದಾರೆ. ಇನ್ನು ಅಕ್ಕಪಕ್ಕ ಮನೆಯವರೆಲ್ಲ ಸುಮಾರಷ್ಟು ಜನ ಇದ್ದರು. ಇನ್ನು ಎಲ್ಲರೂ ಫೋಟೋಸು ವೀಡಿಯೋಸ್ ಅಂತ ಬ್ಯುಸಿ ಇದ್ದರೆ ನಮ್ಮ ಸವಿ ಸೈಲೆಂಟಾಗಿ ಸೈಡಲ್ಲಿ ಕುತ್ಕೊಂಡು ಏನು ಯೋಚನೆ ಮಾಡ್ತಾ ಇದ್ಲು ಗೊತ್ತಾ? ಆಲ್ರೆಡಿ ಇಷ್ಟೊತ್ತಾದರೂ ನಂಗೆ ಇನ್ನೂ ಊಟ ಕೊಡಲಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ಲು. ಅರ್ಥ ಆಯ್ತು ಅನ್ಸುತ್ತೆ. ಇನ್ನು ಫೈನಲ್ ಆಗಿ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಅಂತ ಕುತ್ಕೊಂಡ್ವಿ. ಇವರಿಬ್ರು ನೋಡಿ ಅವ್ರದೇ ಲೋಕದಲ್ಲಿ ತೇಲಾಡ್ತಿರ್ತಾರೆ ಯಾವಾಗ್ಲೂ ಅಷ್ಟೇ. ಇನ್ನು ನಾವೆಲ್ಲರೂ ಊಟ ಆದ್ಮೇಲೆ ಮತ್ತೆ ಅವರೆಲ್ರಿಗೂ ಊಟ ಬಡಿಸ್ಕೊಟ್ವಿ. ಇನ್ನು ಎಲ್ರದ್ದು ಊಟ ಆಗೋ ಅಷ್ಟ್ರಲ್ಲಿ ಸುಮಾರು 10:30 ಆಗೋಯ್ತು. ಆಚೆ ಬಂದು ಎಲ್ರಿಗೂ ಬಾಯ್ ಮಾಡಿ ಇಲ್ಲಿಂದ ಹೊರಟ್ವಿ. ಇಲ್ಲಿಂದ ಹೊರಟಾಗ ಸುಮಾರು 10:30 ಆಗಿದೆ ಈಗ. ಇನ್ನು ಹಿಂದಿನ ದಿವಸ ಎಲ್ಲ ಸುಮಾರಷ್ಟು ಮಳೆ ಇತ್ತು, ಬಟ್ ಇವತ್ತು ಮಳೆ ಇಲ್ಲ. ಸೊ ನಮ್ಮ ಪುಣ್ಯ ಅಂದ್ಕೊಂಡು ಇಲ್ಲಿಂದ ಹೊರಟ್ವಿ. ಇವ್ರು ಹೋಗ್ತಿರೋ ಸ್ಪೀಡ್ ನೋಡಿ ನನಗಂತೂ ಭಯ ಆಗ್ತಿತ್ತು. ಆಮೇಲೆ ರಿಯಲೈಸ್ ಆಗಿದ್ದು ಏನಪ್ಪ ಅಂದರೆ ನಮ್ಗೆ ಇನ್ನೊಂದು ಗಾಡಿನಲ್ಲಿ ಪೆಟ್ರೋಲ್ ಖಾಲಿ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ದೂರ ಗಾಡಿ ತಳ್ಕೊಂಡು ಬಂದ್ವಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಇನ್ನು ಇದಾಗಿತ್ತು ಇವತ್ತಿನ ಬ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀನಿ, ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.